स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। बीजापुर में होगा डिस्ट्रिक्ट एथलेटिक मीट का आयोजन। शहर बीजापुर के डॉक्टर बाबा साहब अंबेडकर स्टेडियम में इसी महीने यानी 8 दिसंबर 2024 रविवार के दिन डिस्ट्रिक्ट एथलेटिक क्लब की ओर से ज़िले के युवा प्रतिभा को आगे लाकर उन्हें प्रोत्साहित करने के लिए 14 से 17 वर्ष के गर्ल्स एंड बॉयज़ एथलीट्स के लिए डिस्ट्रिक्ट एथलेटिक मीट का आयोजन किया गया है। आयोजकों के मुताबिक इसमें कोई एंट्री फीस नहीं होगी, मगर कई आकर्षित ट्रॉफीज और विजेताओं के लिए धनराशि भी दी जाएगी। इस एथलीट कंपटीशन में जो भी भाग लेना चाहता है उसके लिए फ्री रजिस्ट्रेशन कराने का आग्रह किया गया है। आयोजकों के मुताबिक तकरीबन 400 से ज़्यादा एथलीट्स इस आयोजन में भाग लेने की आशा व्यक्त की गई है। इस एथलेटिक मीट के आयोजन के बारे में विस्तृत जानकारी दी इस टूर्नामेंट के संगठना कार्यदर्शी फयाज कलाद सर ने। ವಿಜಯಪುರ ಜಿಲ್ಲೆಯ ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಒಂದು ಸಂತೋಷ ಸುದ್ದಿ. ವಿಜಯಪುರ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಇದೇ ದಿನಾಂಕ 8-12-2024 ನಗರದ ಡಾಕ್ಟರ್ BR ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಉಮುಕ್ತ 14 ಹಾಗೂ 17 ವರ್ಷದ ವಯೋಮಿತಿಯ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ಕ್ರೀಡಾಪಟುಗಳು ಪಡಿಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಾಹಿನಿ ಮುಖಾಂತರ ತಮಗೆ ಕೇಳ್ಕೊಳ್ತೀನಿ. ಇದರಲ್ಲಿ ವಿಜಯಪುರ ಜಿಲ್ಲೆಯ ಸಾಕಷ್ಟು ಅಥ್ಲೆಟಿಕ್ ಕ್ರೀಡಾಪಟುಗಳಿಗೆ ಒಂದು ಒಳ್ಳೆಯ ವೇದಿಕೆ ಕಲ್ಪಿಸುವ ಉದ್ದೇಶಕ್ಕಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ಇದರ ರೂವಾರಿಯನ್ನು ಅಧ್ಯಕ್ಷರನ್ನಾಗಿ ಗಣೇಶ್ ಭೋಸ್ಲೆ ಅವರು ಮತ್ತು ಸಂಘಟನಾ ಈ ಟೂರ್ನಿಯ ಸಂಘಟನಾ ಕಾರ್ಯದರ್ಶಿಯಾಗಿ ನಾನು ಫಯಾಜ್ ಕಲಾದಿ ಹಾಗೂ ತರಬೇತುದಾರಾಗಿ ನಮ್ಮ ಗೋಪಾಲ್ ಅವರು, ಮೊಹಮ್ಮದ್ ಅವರು ಮತ್ತು ಸಂತೋಷ್, ನಮ್ಮ ಈ ಸಂಸ್ಥೆಯ ಒಬ್ಬ ಸದಸ್ಯರಾಗಿ ಸಂತೋಷ್ ರಾಠೋಡ್ ಅವರು ಮತ್ತು ಮುಸ್ತಾಕ್ ಅವರು, ಇನ್ನು ಹಲವಾರು ಮಹಿಳೆಯರು ಈ ಟೂರ್ನಿಗೆ ಸಹಾಯವನ್ನು ನೀಡಿದ್ದಾರೆ. ಎಲ್ಲರೂ ಕೂಡ ಈ ಟೂರ್ನಿಯಲ್ಲಿ ಭಾಗವಹಿಸುತ್ತಿದ್ದಾರೆ. ಅದಕ್ಕಾಗಿ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಆಸಕ್ತಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ತಾವು ಈ ಅಥ್ಲೆಟಿಕ್ ಅಲ್ಲಿ ಭಾಗವಹಿಸಿ ಈ ಟೂರ್ನಿಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಇವತ್ತಿನ ದಿನ ನಾನು ಕೇಳಿಕೊಳ್ಳುತ್ತೇನೆ. ಈ ಟೂರ್ನಿಯಲ್ಲಿ ಕನಿಷ್ಠ ಒಂದು 300-400 ಯುವತಿಯರು ಅಂದ್ರೆ ಇದು ಗರ್ಲ್ಸ್ ಮತ್ತು ಬಾಯ್ಸ್ ಎರಡೂ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 400 ಕ್ರೀಡಾಪಟು ಭಾಗವಹಿಸೋದು ನಮ್ಗೆ ನಿರೀಕ್ಷೆ ಇದೆ. ಈಗಾಗಲೇ ನೋಂದಾಯಿಸಿ ಕಾರ್ಯಕ್ರಮ ನಮ್ದು ಚಾಲೂ ಇದೆ. ಅದರಲ್ಲಿ ಈಗಾಗಲೇ 300 ರಿಜಿಸ್ಟ್ರೇಷನ್ ಆಗಿದಾವೆ. ಮುಂದೆ ಕೂಡ 400 ತನಕ ಆಗ್ಬೋದು ಅಂತ ನಮ್ಗೆ ಅಪೇಕ್ಷೆ ಇದೆ. ಅದು 14 ವರ್ಷ ಮತ್ತು 17 ವರ್ಷದ ವಯೋಮಿತಿ ಬಾಲಕರ ಮತ್ತು ಬಾಲಕಿಯ ಈ ಟೂರ್ನಿ ಆಯೋಜನೆ ಮಾಡಲಾಗಿದೆ. ಇದು ಸಂಡೇ ದಿನಾಂಕ 8-12-2024 ಬೆಳಗ್ಗೆ 8:30 ಗಂಟೆಗೆ ಇದರದ ಉದ್ಘಾಟನೆ ಆಗ್ತದೆ. ಮಧ್ಯಾಹ್ನ 1-1:30 ತನಕ ಈ ಟೂರ್ನಮೆಂಟ್ ನಡೀತದೆ. ಮಧ್ಯಾಹ್ನ ಆ ಹಂತದ ಕ್ರೀಡಾಕೂಟ ನಡೀತದೆ. ಆ ಹಂತದ ಅದೇ ಟೈಮಿಗೆ ನಮ್ಮ ಪ್ರೈಸ್ ಕೂಡ ನಾವು ಹಂಗೆ ಕೊಡ್ತೀವಿ ಮತ್ತು ಆಕರ್ಷಕ ಪ್ರೈಸ್ ಕೂಡ ಇಟ್ಟಿದ್ದೀವಿ. ನಾವು ದಾನಿಗಳು ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಎಲ್ಲರಿಗೂ ಈ ಮಾಹಿತಿ ಮುಖಾಂತರ ಯಾರು ಈ ಟೂರ್ನಿಗೆ ಎಲ್ಲ ತರ ಏನು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಈ ನಿಮ್ಮ ವಾಹಿನಿ ಮುಖಾಂತರ ಅಭಿನಂದನೆಗಳು ಸಲ್ಲಿಸ್ತೇನೆ. ಇದಕ್ಕ ಪ್ರೈಸ್ ಏನ ಇರೋಲ್ಲ, ಬರೀ ನಾವು ಏನ್ ಮಾಡ್ತೀವಿ ಟ್ರಾಫಿ ಮತ್ತು ಮೆಡಲ್ಸ್ ಮತ್ತು ಕ್ಯಾಶ್ ಪ್ರೈಸ್, ನಗದು ಬಹುಮಾನ ಕೂಡ ಇಲ್ಲಿ ನೀಡಲಾಗುವುದು. ಈಗ ನಾವು ಸದ್ಯ ಏನು ಮಾಡ್ತಾ ಇದೀವಿ, ಇದು ಬಿಜಾಪುರ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಮಾತ್ರ ಈ ಫಸ್ಟ್ ಟೈಮ್ ನಾವು ಇಲ್ಲಿ ಮಾಡ್ತಾ ಇದೀವಿ. ಬಿಜಾಪುರ ಅಥ್ಲೆಟಿಕ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಇದು ಇನ್ನು ಮುಂದೆ ಬರುವ ದಿವಸಗಳಲ್ಲಿ ರಾಜ್ಯ ಮಟ್ಟದ ಮಾಡ್ಬೇಕಂತ ನಮ್ಗೆ ಒಂದು ಆಶೆ ಇದೆ. ನಿಮ್ಮೆಲ್ಲ ಬಿಜಾಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಆಗಲಿ, ನಮ್ಮ ಸಂಸ್ಥೆಯ ಸದಸ್ಯರುಗಳಾಗಲಿ, ಸಮಾಜ ಸೇವಕರಾಗಲಿ, ಅವರಿಂದ ನಮ್ಗೆ ಏನಾದರೂ ಸಪೋರ್ಟ್ ಕೊಟ್ರ ಅಂದ್ರೆ ಮುಂದೆ ಕೂಡ ನಾವು ಇದಕ್ಕಿಂತ ದೊಡ್ಡ ಪ್ರಮಾಣವಾಗಿ ಕಾರ್ಯಕ್ರಮ ಇಂಥ ಟೂರ್ನಿಯನ್ನು ಆಯೋಜನೆ ಮಾಡ್ತೀವಿ ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಅವರಿಗೆ ಕೇಳ್ಕೊಡ್ತೀವಿ.
ನಾನು ಫಯಾಜ್ ಕಲಾದ್ಗಿ, ಈ ಟೂರ್ನಿಯ ಸಂಘಟನಾ ಕಾರ್ಯದರ್ಶಿ. ವಿಜಯಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು 14 ಮತ್ತು 17 ವಯೋಮಿತಿಯ ಬಾಲಕ ಬಾಲಕಿಯರ ಒಂದು ಅಥ್ಲೆಟಿಕ್ಸ್ ಮುಕ್ತ ಕ್ರೀಡಾಕೂಟವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಫಸ್ಟ್ ಟೈಮ್ ಮೋಸ್ಟ್ಲಿ ಬಿಜಾಪುರದಲ್ಲಿ ಈ ಮುಕ್ತ ಕ್ರೀಡಾಕೂಟ ಆಗಿದೆ ಫಸ್ಟ್ ಟೈಮ್. ಡಿಪಾರ್ಟ್ಮೆಂಟ್ಗೂ ಸುಮಾರು ಆಗಿದ್ದೀವಿ, ಸ್ಕೂಲ್ ಡಿಪಾರ್ಟ್ಮೆಂಟ್, ನಾನ್ ಡಿಪಾರ್ಟ್ಮೆಂಟ್ ಆಗಿದೆ, ಬಟ್ ಮುಕ್ತ ಆಗಿರೋದು ಫಸ್ಟ್ ಟೈಮ್ ಸರ್ ಮಾಡ್ತಾ ಇದ್ದೀವಿ. ಯಾವುದೂ ಅಥ್ಲೆಟಿಕ್ಸ್ ಆಗಿಲ್ಲ, ಬೇರೆ ಬೇರೆ ಕ್ರೀಡೆಗಳು ಆಗಿದ್ದಾವೆ, ಬಟ್ ಅಥ್ಲೆಟಿಕ್ಸ್ ಆಗಿರಲಿಲ್ಲ. ಸೊ ಹಾಗೆ ಫಸ್ಟ್ ಟೈಮ್ ನಾವು ವಿಜಯಪುರ ಜಿಲ್ಲಾ ಅಥ್ಲೆಟಿಕ್ಸ್ ಕ್ಲಬ್ದಿಂದ ನಾವು ಏನು ಮಾಡ್ತಾ ಇದ್ದೀವಿ, ಸಂಘಟನೆ ಮಾಡ್ತಾ ಇದ್ದೀವಿ. ಸೊ ಮಕ್ಕಳಿಗೆ ಯಾವುದೇ ಥರ ಪ್ರವೇಶ ಫೀ ಇರೋಂಗಿಲ್ಲ, ಯಾಕಂದರೆ ಅಥ್ಲೆಟಿಕ್ಸಲ್ಲಿ ಬರೋದು ಎಲ್ಲ ಬಡ ಕ್ರೀಡಾಪಟುಗಳು. ಅದರಿಂದ ನಾವು ಯಾವುದೇ ಥರ ಒಂದು ಫೀಸನ್ನು ಇಟ್ಕೊಂಡಿಲ್ಲ. ಸೊ ಇದರಲ್ಲಿ ಏನಿರುತ್ತಪ್ಪ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ, ಅದರಿಂದ ನಾವು ಯಾವುದೇ ಫೀಸ್ಗಳು ಇಟ್ಕೊಂಡಿಲ್ಲ. ಅದರಲ್ಲಿ 14 ವಯೋಮಿತ ಬಾಲಕರಿಗೆ 100 ಮೀಟರು, 200 ಮೀಟರು, ಮತ್ತು 400 ಮೀಟರು, 600 ಮೀಟರು, ಮತ್ತು ಉದ್ದ ಜಿಗಿತ, ಮತ್ತು 80 ಮೀಟರ್ ಹಡಲ್ಸು, ಹಾಗೂ ಮತ್ತು 4x100 ಮೀಟರ್ ರಿಲೇ ಇದೆ ಅವರಿಗೆ. ಆಮೇಲೆ 17 ವಯೋಮಿತ ಬಾಲಕ ಬಾಲಕಿಯರಿಗೆ 100, 200, 400 ಮೀಟರು ಮತ್ತು 800 ಮೀಟರು, 4x100 ಮೀಟರ್ ರಿಲೇ, ಉದ್ದ ಜಿಗಿತ ಮತ್ತು 100 ಮೀಟರ್ ಅಡೆತಡೆ ಓಟ ಇದೆ, ಮಿಡ್ಲಿ ರಿಲೇ ಅಂತ ಇದೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ, ಅದರಿಂದ ಯಾವುದೇ ಥರ ನಾವು ಇದು ಮಾಡ್ತಾ ಇಲ್ಲ. ಹಾಗೆ ನಮ್ಮ ವಿಜಯಪುರ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಕ್ಲಬ್ನಿಂದ ಸುಮಾರು ಒಂದು 40ರಿಂದ 50 ಜನ ಅಥ್ಲೆಟ್ಸ್ಗಳಿದ್ದಾರೆ ನಮ್ಮಲ್ಲಿ. ಪ್ರತಿನಿತ್ಯ ತರಬೇತಿ ಬರ್ತಾ ಇದ್ದಾರೆ. ಹಾಗೆ ಅವರು ಏನಪ್ಪಾ ಅಂದ್ರೆ ಈಗ ಕ್ಲಬ್ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು ಸರ್. ನನ್ನ ಪ್ರಕಾರ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. ಇದರಲ್ಲಿ ಕರ್ನಾಟಕ ಮಿನಿ ಒಲಿಂಪಿಕ್ನಲ್ಲಿ ಸುಮಾರು 2 ವರ್ಷದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಹಾಗೆ ಶಾಲಾ ಕಾಲೇಜುಗಳ ಒಂದು ಕ್ರೀಡಾಕೂಟದಲ್ಲಿ ಸುಮಾರು 30ರಿಂದ 40 ಜನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ, ಹಾಗೂ ಈ 3 ಜನ ಮಾತ್ರ ಏನಪ್ಪಾ ಅಂದ್ರೆ ತೃತೀಯ ಸ್ಥಾನ, ಉದ್ದ ಜಿಗಿತದಲ್ಲಿ ಸೈಯದ್ ಕುರೇಶಿ ಅಂತ ತೃತೀಯ ಸ್ಥಾನ ಪಡೆದು, ಟ್ರಿಬಲ್ ಜಂಪ್ ಅಲ್ಲಿ 4th ಸ್ಥಾನ ಪಡೆದಿದ್ದಾನೆ. ಆಮೇಲೆ 400 ಮೀಟರ್ ಹಡಸಲ್ಲಿ ಫೈನಲ್ ನಲ್ಲಿ 4th ಸ್ಥಾನವನ್ನು ನಮ್ಮ ಕ್ರೀಡಾಪಟುಗಳು ಪಡೆದುಕೊಂಡಿದ್ದಾರೆ. ಹಾಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಆಮೇಲೆ ಯೂನಿವರ್ಸಿಟಿ ಅಕ್ಕಮಹಾದೇವಿ ವುಮೆನ್ಸ್ ಯೂನಿವರ್ಸಿಟಿಯಲ್ಲಿ ಕೂಡ 2 ಗೋಲ್ಡು ಪ್ಲಸ್ ಆಲ್ ಇಂಡಿಯಾ ಯೂನಿವರ್ಸಿಟಿಗೆ ಕ್ವಾಲಿಫೈ ಆಗಿದೆ ನಮ್ಮ ವಿದ್ಯಾರ್ಥಿ ಕುಮಾರಿ ಲಕ್ಷ್ಮಿ ಕಮ್ಮತಿಗೆ ಅಂತ ಹೇಳಿ. ಆಮೇಲೆ ರಮ್ಯಾ ಕಮ್ಮತಿಗೆ ರಾಜ್ಯ ಮಟ್ಟದಲ್ಲಿ 4th ಸ್ಥಾನ. ಆಮೇಲೆ ಇವ್ರು ಯಾರು ರೋಹನ್ ರಾಠೋಡ್ ಅಂತ ಹೇಳ್ಬಿಟ್ಟು ಅವರು ಕೂಡ ನಮ್ಮ ಫೈನಲ್ ಅಲ್ಲಿ ಕ್ವಾಲಿಫೈ ಆಗಿ ಇದು ಮಾಡಿದ್ದಾರೆ, ರೀಚ್ ಆಗಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೀನಿ. ಆಮೇಲೆ ಪ್ರತಿನಿತ್ಯ ನಾವು ಯಾವುದೇ ತರ ಮಕ್ಕಳಿಗೆ ಟ್ರೈನಿಂಗ್ ಅಲ್ಲಿ 2 ಸೆಷನ್ ಇರ್ತದೆ, ಮಾರ್ನಿಂಗ್ ಸೆಷನ್ ಮತ್ತು ಈವ್ನಿಂಗ್ ಸೆಷನ್ ಇರ್ತದೆ. ಸುಮಾರು ಮಾರ್ನಿಂಗ್ ಸೆಷನ್ ಅಲ್ಲಿ 40ರಿಂದ 50 ಜನ ಇರ್ತಾರೆ, ಸಾಯಂಕಾಲ ಸೆಷನ್ 35-40 ಜನ ಪ್ರತಿನಿತ್ಯ ತರಬೇತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಈ ಹಳ್ಳಿಗಳಲ್ಲಿ ಸುಮಾರು ಪ್ರತಿಭೆಗಳಿದ್ದಾವೆ ಸರ್, ಅದು ಯಾರಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅದು ಗುರುತಿಸಲಿಕ್ಕೆ ಒಂದು ಉತ್ತಮ ವೇದಿಕೆ ಅಂತ ಕಲ್ಪಿಸಿಕೊಟ್ಟಿದ್ದೀವಿ, ಯಾವುದೇ ತರ ಮಕ್ಕಳಿಗೆಲ್ಲ. ಆಮೇಲೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಸರ್, ಅಲ್ಪ ಉಪಹಾರದ ವ್ಯವಸ್ಥೆ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಆಮೇಲೆ ಅವರಿಗೆ ಕ್ಯಾಸ್ ಅವಾರ್ಡ್ಸ್ ಇದೆ ಸರ್, ಉತ್ತಮ ಓಟಗಾರರಿಗೆ ಮತ್ತು ರಿಲೇ ತಂಡ ಪ್ರಥಮ ಪಡೆದ ಸ್ಥಾನಕ್ಕೆ ನಾವು ಕ್ಯಾಸ್ ಅವಾರ್ಡ್ಸ್ ಅನ್ನು ಕೊಟ್ಟಿದ್ದೀವಿ, ಅಂದ್ರೆ ನಗದು ಬಹುಮಾನ ಕೊಟ್ಟಿದ್ದೀವಿ. ಅವರಿಗೆ ಓವರ್ ಚಾಂಪಿಯನ್ಶಿಪ್ ಕೊಟ್ಟಿದ್ದೀವಿ. ಆಮೇಲೆ ಪ್ರಶಸ್ತಿ ಮತ್ತು ಪದಕವನ್ನು ವಿತರಿಸ್ತಾ ಇದ್ದೀವಿ. ಓಕೆ, ನನ್ನ ಹೆಸರು ಗೋಪಾಲ್ ಅಂತ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ವಿಜಯಪುರದಲ್ಲಿ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ವಿಶೇಷ ಸೂಚನೆ ಏನು ಕೊಡಾಕತ್ತೀವಿ ಅಂತ ಕೇಳಿದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಾವು ಜಿಲ್ಲಾ ಮಟ್ಟದ ಮುಕ್ತ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನು ವಿಜಯಪುರ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಕ್ಲಬ್ನವರು ಹಮ್ಮಿಕೊಳ್ತಾ ಇದ್ದಾರೆ. ಏಕೆಂತ ಕೇಳಿದ್ರೆ, ಈ ವಿಜಯಪುರ ಜಿಲ್ಲೆ ಒಳಗಡೆ ಅಥ್ಲೆಟಿಕ್ಸ್ ಅಂತಕ್ಕಂಥ ಒಂದು ಯೂತ್ ಏನಿವತ್ತು 14ರಿಂದ 17 ವರ್ಷದ ವಯೋಮಿತಿ ಒಳಗಡೆ ಇರುವಂತಹ ಯುವಕ ಯುವತಿಯರು ಕ್ರೀಡಾಪಟುಗಳು ಮುಂದಿನ ದಿನಮಾನಗಳಲ್ಲಿ ಇನ್ನೂ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚಬೇಕಾದ್ರೆ, ಸೊ ಯುವಕರಿಗೆ 14ರಿಂದ 17 ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂಥ ಈ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಜಯಪುರ ಡಿಸ್ಟಿಕ್ ಅಲ್ಲಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳೋದು ಕೇವಲ ಸಂಘಟನಾ ಕಾರ್ಯದರ್ಶಿಗಳು, ಅಧ್ಯಕ್ಷರು ಮಾತ್ರ ಅಷ್ಟೇ ಅಲ್ಲದೆ ತುಂಬಾ ಜನ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ಬೆಂಬಲವನ್ನ ಕೊಟ್ಟಿದ್ದಕ್ಕಾಗಿ ಈ ದಿನ 8/12/2024 ಬೆಳಿಗ್ಗೆ ಈ ಕಾರ್ಯಕ್ರಮವನ್ನ, ಈ ಒಂದು ಕ್ರೀಡಾಕೂಟವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟವನ್ನ ಹಮ್ಮಿಕೊಂಡಿರ್ತಕ್ಕಂಥ ವಿಜಯಪುರ ಅಥ್ಲೆಟಿಕ್ಸ್ ಸ್ಪೋರ್ಟ್ಸ್ ಕ್ಲಬ್ನ ಸಾಧನೆಯನ್ನ ನೋಡಿದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಮ್ಗೆ ಯಾರಿಗೂ ಗೊತ್ತೈತೋ ಗೊತ್ತಿಲ್ಲೋ, ಆದ್ರೆ ಈ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಒಲಿಂಪಿಕ್ಸ್ ಅಂತಕ್ಕಂಥ ಏನು ದೊಡ್ಡ ಒಲಿಂಪಿಕ್ಸ್ ನಡೆಯುತ್ತಲ್ರಿ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂಥ ರೀತಿ ಒಳಗಡೆ ಮಿನಿ ಒಲಿಂಪಿಕ್ಸ್ ನಲ್ಲಿಯೂ ಕೂಡ ಈ ಕ್ಲಬ್ ವತಿಯಿಂದ ಆಟಗಾರರು ಭಾಗವಹಿಸಿದ್ದಾರೆ. ಹಾಗಾಗಿ ಈ ಕ್ಲಬ್ನಲ್ಲಿ ಇರತಕ್ಕಂತಹ ಸುಮಾರು ಜನ ಆಟಗಾರರು ಅಷ್ಟೇ ಮುಂದೆ ಬರೋದು ಬೇಡ, ಈ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ತ ಪ್ರತಿಭೆಗಳು
ಭಾಗವಹಿಸಿ 14ರಿಂದ 17 ವರ್ಷದ ಕ್ರೀಡಾಕೂಟದ ವಯೋಮಿತಿಯನ್ನ ಒಳಗೊಂಡಿರುತ್ತೆ. ಈ ವಯೋಮಿತಿಯಲ್ಲಿ ಒಳಗೊಂಡಿರುವಂತಹ ಕ್ರೀಡಾಪಟುಗಳು ಎಲ್ಲರೂ ಭಾಗವಹಿಸಿದ್ರೆ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಆಕರ್ಷಕ ಬಹುಮಾನವನ್ನು ಕೂಡ ಇಡಲಾಗಿದೆ. ಈ ಆಕರ್ಷಕ ಬಹುಮಾನಕ್ಕೆ ಸಾಕಷ್ಟು ಜನ ಬೆಂಬಲಿಗರು ಇದನ್ನ ಏನ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಸಹಾಯದ ರೂಪದಲ್ಲಿ ಧನ ಸಹಾಯವನ್ನ ಮಾಡಿದ್ದಾರೆ. ಈ ಕ್ರೀಡಾಕೂಟಕ್ಕೆ ಸಮಸ್ತ ವಿಜಯಪುರ ಜಿಲ್ಲೆಯ ಯುವಕ ಯುವತಿಯರು 14ರಿಂದ 17 ವರ್ಷದ ಇವತ್ತೇನು ನೀವು ಶಾಲಾ ಮಟ್ಟವನ್ನ ಅದಿರಲ್ಲ, ಆ ಶಾಲಾ ಮಟ್ಟದಲ್ಲಿರ್ತಕ್ಕಂಥ ಕ್ರೀಡಾಪಟುಗಳು ಎಲ್ಲರೂ ಭಾಗವಹಿಸ್ರಿ. ಯಾಕಂತ ಕೇಳಿದ್ರೆ ಭಾಗವಹಿಸುವುದರಿಂದಾಗಿ ಕೇವಲ ವಿಜಯಪುರ ಜಿಲ್ಲೆ ಬರದ ನಾಡು, ಬಿಸಿಲು ನಾಡು ಅಂತ ಕರೆಯಲ್ಪಡುವಂತ ಈ ವಿಜಯಪುರ ಜಿಲ್ಲೆ ಮುಂದೊಂದು ದಿನ ರಾಜ್ಯ ಮಟ್ಟ, ರಾಷ್ಟ್ರೀಯ ಮಟ್ಟವನ್ನ ಮುನ್ನಡೆಸುವಂತ ಕಾರ್ಯಕ್ರಮ ಇದೇ ಡಾಕ್ಟರ್ BR ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ನಡೆಯುತ್ತೆ. ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಫಯಾಜ್ ಕಲಾದ್ಗಿ ಸರ್ ಅವರು ಕೂಡ ಬಹಳ ವಿಶೇಷವಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಈ ಬೆಂಬಲದೊಂದಿಗೆ ಮುಂದೊಂದು ದಿನದಲ್ಲಿ ಮೊಹಮ್ಮದ್ ಸರ್ ಆಗಿರ್ಬೋದು, ಗೋಪಾಲ್ ಸರ್ ಆಗಿರ್ಬೋದು, ಸಂತೋಷ್ ಸರ್ ಆಗಿರ್ಬೋದು, ಇವರೆಲ್ಲರ ಸಮ್ಮುಖದಲ್ಲಿ ಅದೇ ರೀತಿ ನಮ್ಗೆ ದೈಹಿಕ ಶಿಕ್ಷಕರಾಗಿರ್ತಕ್ಕಂಥ ಹಿರಿಯ ಶಿಕ್ಷಕರು ಭೋಸ್ಲೆ ಸರ್ ಅವರು ಕೂಡ ಒಂದು ಮಾರ್ಗದರ್ಶನದಲ್ಲಿ ಮುಂದೊಂದು ದಿನದಲ್ಲಿ ತಾವೆಲ್ಲರೂ ಕೂಡ ಈ ವಿಜಯಪುರ ಡಿಸ್ಟಿಕ್ ಅಲ್ಲಿ ನಾಳೆ ನಡೆಯುವಂತ 8ನೇ ತಾರೀಕು ನಡೆಯುವಂತ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಿದ್ದೇ ನಿಜ. ಆದ್ರೆ ಮುಂದೊಂದು ದಿನದಲ್ಲಿ ಬಹಳ ಅಭಿವೃದ್ಧಿ ಪಥದಲ್ಲಿ ಈ ವಿಜಯಪುರ ಜಿಲ್ಲೆಯ ವಿಜಯಪುರ ಕ್ಲಬ್ ನಡೆಸೋಕೆ, ಈ ವಿಜಯಪುರ ಕ್ಲಬ್ಸ್ ಯಶಸ್ವಿಗೊಳ್ಬೇಕಾದ್ರೆ ತಾವೆಲ್ಲರೂ ಕೂಡ ಬಹಳ ಪ್ರಮುಖರಾಗ್ತೀರಿ. ಅದಕ್ಕಾಗಿ ಈ ಕಾರ್ಯಕ್ರಮಕ್ಕೆ, ಈ ಒಂದು ಕ್ರೀಡಾಕೂಟಕ್ಕೆ ಎಲ್ಲರೂ ಬೆಂಬಲಿಗರು ನಮಗೆ ಸಹಾಯಧನವನ್ನ ಕೊಟ್ಟಿದ್ರಲ್ಲ, ಅವರಿಗೂ ಕೂಡ ಕೃತಜ್ಞತೆಯನ್ನ ಸಲ್ಲಿಸ್ತಾ ಮತ್ತೊಮ್ಮೆ ಈ ವಿಜಯಪುರ ಜಿಲ್ಲೆಯ ಸಮಸ್ತ ಎಲ್ಲ ಹಳ್ಳಿ ನಾಡಿನಲ್ಲಿ ಹಳ್ಳಿ ಪ್ರತಿಭೆಗಳು ಬಹಳ ವಿಶೇಷವಾಗಿರ್ತಾವ್ರಿ. ಈ ಹಳ್ಳಿ ಪ್ರತಿಭೆಗಳು ಕೂಡ ಈ ವಿಜಯಪುರ ಜಿಲ್ಲೆಗೆ ಬಂದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ 14ರಿಂದ 17ನೇ ವಯಸ್ಸಿನಲ್ಲಿ ಸಾಧನೆ ಮಾಡ್ರಿ ಅಂತ ಹೇಳ್ತಾ ಈ ವಿಜಯಪುರ ಜಿಲ್ಲೆ ಸ್ಪೋರ್ಟ್ಸ್ ಕ್ಲಬ್ಗೆ ಮತ್ತೊಮ್ಮೆ ಈ ಕ್ರೀಡಾಕೂಟ ಹಮ್ಮಿಕೊಂಡಿರ್ತಕ್ಕಂಥ ಸಮಸ್ತ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇಲ್ಲ ಸರ್, ಯಾವುದೇ ಕಾರಣಕ್ಕೆ ಈ ಒಂದು ವಿಜಯಪುರ ಅಥ್ಲೆಟಿಕ್ಸ್ ಕ್ಲಬ್ನವ್ರು ಏನ್ ಮಾಡಿದಾರೆ ಅಂತ ಕೇಳಿದ್ರೆ ಎಲ್ಲಾ ಕ್ಲಬ್ನವರು ಪ್ರವೇಶ ಫೀಯನ್ನ ಇಟ್ಕೊಳ್ತಾರೆ. ಆದ್ರೆ ನಾವು ಪ್ರವೇಶ ಫೀಯನ್ನ ಇಟ್ಕೊಂಡಿಲ್ಲ. ಯಾಕಂತ ಕೇಳಿದ್ರೆ ಗ್ರಾಮೀಣ ಪ್ರತಿಭೆಗಳು ಬರ್ತಾ ಇರೋದ್ರಿಂದ, ಬಡತನದ ಪ್ರತಿಭೆಗಳು ಬರ್ತಾ ಇರೋದ್ರಿಂದ, ಬಡತನದ ಪ್ರತಿಭೆಗಳಿಗೋಸ್ಕರ ನಾವು ಏನ್ ಮಾಡಿದೀವಿ ಅಂತ ಕೇಳಿದ್ರೆ ಯಾವುದೇ ರೀತಿ ಪ್ರವೇಶದ ಫೀ ಇಲ್ಲ, 1 ರೂಪಾಯಿ ಕೂಡ ಇಲ್ಲ ಸರ್. ಉಚಿತವಾಗಿ ಪ್ರವೇಶ ಇರುತ್ತೆ. ಎಲ್ಲರೂ ಕೂಡ ಸದಾ ಅವಕಾಶವನ್ನು ಪಡೆದುಕೊಳ್ಳಿ. ಮುಸ್ತಕ್ ಹಾದಿ ಮನೆ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.